ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ನಾನು ಏನು ಮಾಡ್ತೀನಿ ಅಂತಂದರೆ ಹೇಗೆ ನಮ್ಮ ಮೊಬೈಲ್ನ ಲ್ಯಾಪ್ಟಾಪಲ್ಲಿ ಕನೆಕ್ಷನ್ ಮಾಡೋದು ಅಥವಾ ಸ್ಕ್ರೀನ್ ಮಿರರಿಂಗ್ ಅಥವಾ ಸ್ಕ್ರೀನ್ ಕಾಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸರ್ಚ್ ಬಟನ್ ಐಕನ್ ಕಾಣಿಸ್ತಿದ್ದಲ್ಲ ನಿಮಗೆ ಕರ್ಸರಲ್ಲಿ, ಜಸ್ಟ್ ಅದರಲ್ಲಿ ಏನು ಮಾಡಿ ಅಂತಂದರೆ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಸೆಟ್ಟಿಂಗ್ ಅಂತ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಅದ ಡಬಲ್ ಕ್ಲಿಕ್ ಮಾಡಿ ನಿಮ್ಮ ಮೌಸಲ್ಲಿ ಅಥವಾ ನಿಮ್ಮ ನಾರ್ಮಲ್ ವಿಂಡೋಸಲ್ಲಿ. ಜಸ್ಟ್ ಅದನ್ನು ಟೈಪ್ ಮಾಡಿದ್ಮೇಲೆ ಸಿಸ್ಟಮ್ನ ಡಬಲ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದನ್ನು ಡಬಲ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮಗೆ ಪ್ರೊಜೆಕ್ಟ್ ಇನ್ ಟು ದ PC ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಮತ್ತೆ ಡಬಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ, ಮತ್ತೆ ಡ್ರಾಪ್ ಡೌನ್ ಒಂದು ಮೆನುಗಳು ಕೂಡ ಓಪನ್ ಆಗುತ್ತೆ. ಇಲ್ಲಿ ಏನಂತಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ನನಗೆ 3 ಆಪ್ಷನ್ಗಳು ಬರ್ತಿದೆ ಡ್ರಾಪ್ ಡೌನ್ ಮೇಲೆ. ಅದಂದ್ರೆ ಏನಂತಂದ್ರೆ ನಮಗೆ ಎನಿ ಟೈಮ್ ಬೇಕು ಅಥವಾ ನಮಗೆ ಯಾವಾಗ ಬೇಕಂತ. ಇಲ್ಲಿ ನಾನು ಆಲ್ವೇಸ್ ಆನ್ ಅಂತ ಕೊಟ್ಕೊಂಡ್ರೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಲ್ಯಾಪ್ಟಾಪ್, ಅದರಿಂದ ನಾನು ಬೇಕಾದಾಗ ಮಾತ್ರ ಕೊಡ್ಕೋತೀನಿ. ಇನಿಷಿಯಲಿ ಆಲ್ವೇಸ್ ಆಫ್ ಅಂತ ಕೊಡಿ ಸ್ನೇಹಿತರೆ. ನಿಮಗೆ ಬೇಕಾದಾಗ ಸ್ಕ್ರೀನ್ ಕಾಸ್ಟ್ ಮಾಡ್ಬೇಕಂದ್ರೆ ಅವೈಲೇಬಲ್ ಎವ್ರಿವೇರ್ ಅಂತ ಕೊಡಿ ಸ್ನೇಹಿತರೆ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಅಂದ್ರೆ ಎವ್ರಿವೇರ್ ಸೆಕ್ಯೂರ್ ನೆಟ್ವರ್ಕ್ ಮಾತ್ರ ನಾವು ಸ್ಕ್ರೀನ್ ಮೇಲೆ ಕೊಡ್ತೀವಿ. ಇನ್ನು ಎರಡನೇ ಆಪ್ಷನ್ ಬಂದಾಗ ಇಲ್ಲಿ ನಾನು ಅವೈಲೇಬಲ್ ಕೊಡ್ತಾ ಇದ್ದೀನಿ. ಎರಡನೇ ಆಪ್ಷನ್ ಅಂತಂದ್ರೆ ಫಸ್ಟ್ ಟೈಮ್ ಓನ್ಲಿ ಅಂತ ಕೊಡ್ತಾ ಇದ್ದೀನಿ ಆಸ್ ಪ್ರಾಜೆಕ್ಟ್ ಇನ್ PC. ಎರಡನೇ ಆಪ್ಷನ್ ಕೂಡ ಇದೆ, ಇದು ನಿಮಗೆ ಕನೆಕ್ಷನ್ ಎನಿ ಟೈಮ್ ಬೇಕಂತವೆ. ಇದು ಕನೆಕ್ಷನ್ ಎನಿ ಟೈಮ್ ರಿಕ್ವೈರ್ಡ್ ಇಲ್ಲ ಸ್ನೇಹಿತರೆ, ಫಸ್ಟ್ ಟೈಮ್ ಓನ್ಲಿ ಮಾತ್ರ ರಿಕ್ವೈರ್ ಇರೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ಅಂದರೆ ಫಸ್ಟ್ ಟೈಮ್ ಓನ್ಲಿ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸೆಕ್ಯೂರಿಟಿ ವೈದಲ್ಲಿ ನಿಮಗೆ ಪಿನ್ ಕೊಟ್ಬಿಟ್ಟು ಬೇಕಾದ್ರೆ ಕನೆಕ್ಷನ್ ಮಾಡ್ಬೋದು ಅಂತ. ಇಲ್ಲಿ ನನಗೆ ಈಗ ಬೇಕಾಗಿ ಅನಾವಶ್ಯಕತೆ ಇದೆ. ಇಲ್ಲಿ 3 ಆಪ್ಷನ್ ಬರುತ್ತೆ, ಫಸ್ಟ್ ಟೈಮ್ ಮತ್ತೆ ನೆವರ್ ಅಂತ ಮತ್ತೆ ಆಲ್ವೇಸ್ ಅಂತ. ನನಗೆ ಬೇಕಾಗಿಲ್ಲ, ಪಿನ್ ಆಲ್ವೇಸ್ ಅಂತ ಕೊಟ್ಟರೆ ಎನಿ ಟೈಮ್ ಆಲ್ವೇಸ್ ಕೇಳ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾನು ನೆವರ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಾವು ಚಾರ್ಜನ್ನು ಪ್ಲಗ್ ಮಾಡಿದಾಗ ಮಾತ್ರ ಸ್ಕ್ರೀನ್ ಮಿರರಿಂಗ್ ಆಗಕ್ಕೆ ಸಾಧ್ಯ ಇರುತ್ತೆ, ಅದಕ್ಕೋಸ್ಕರ ನಾನು ಆಫ್ ಕೊಟ್ಟಿದ್ದೀನಿ. ನಿಮಗೆ ಆನ್ ಬೇಕಾದ್ರೆ ಚಾರ್ಜರ್ ಪ್ಲಗ್ ಆದ ಮಾತ್ರ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಆಲ್ರೆಡಿ ನಂದೊಂದು ಮೊಬೈಲ್ ಸ್ಕ್ರೀನ್ ಕ್ಯಾಸ್ಟ್ ಆಗಿದೆ ಸ್ನೇಹಿತರೆ. ನಾನು ಅದು ನೆಕ್ಸ್ಟ್ ಹೊಸ ಮೊಬೈಲ್ ತೊಗೊಂಡು ಒಂದು ನ್ಯೂ ಮೊಬೈಲ್ ತೊಗೊಂಡು ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ಸ್ಕ್ರೀನ್ ಕ್ಯಾಸ್ಟ್ ಆಗಿದೆ. ಇಲ್ಲಿ ನಾನು ಆ ಸ್ಕ್ರೀನ್ ಕ್ಯಾಸ್ಟಿಂದ ನಾನು ಇನ್ನೊಂದು ಮೊಬೈಲ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ನನ್ನ ಹತ್ರ ಇರೋದು ವಿವೋ ಮೊಬೈಲು. ಪ್ರತಿಯೊಂದು ಮೊಬೈಲ್ ಪ್ರತಿಯೊಂದು ಸೆಟ್ಟಿಂಗ್ ಇರುತ್ತೆ. ಅಲ್ಲಿ ನಾನು ಸೆಟ್ಟಿಂಗ್ನ ನಾನು ಓಪನ್ ಮಾಡ್ತೀನಿ ಸ್ನೇಹಿತರೆ. ಈ ಸೆಟ್ಟಿಂಗ್ ನಲ್ಲಿ ಏನಂತಂದ್ರೆ ನಾನು ಫಸ್ಟ್ ಸೆಟ್ಟಿಂಗ್ ಹೋಗ್ತಾ ಇದ್ದೀನಿ. ಈಗ ನಾನು ಸೆಟ್ಟಿಂಗ್ ಅಲ್ಲಿ ಸೆಟ್ಟಿಂಗ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಟ್ಟಿಂಗ್ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನನಗಿಲ್ಲಿ ಪ್ರತಿಯೊಂದು ಮೊಬೈಲ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸ್ಕ್ರೀನ್ ಕ್ಯಾಸ್ಟಿಂಗ್, ಕೆಲವದಲ್ಲಿ ಸ್ಕ್ರೀನ್ ಕ್ಯಾಸ್ಟಿಂಗ್ ಅಂತ ಬರುತ್ತೆ, ಕೆಲವೊಂದು ಸ್ಕ್ರೀನ್ ಮಿರರ್ ಅಂತ ಬರುತ್ತೆ. ಇಲ್ಲಿ ವಿವೋ ಮೊಬೈಲ್ ಅಲ್ಲಿ ಏನ್ ಬಂದಿದೆ ಅಂತಂದ್ರೆ ವಿವೋ ಮೊಬೈಲ್ ಅಲ್ಲಿ ಬಂದಿದೆ ಅಂತಂದ್ರೆ ಇಲ್ಲಿ ವೈಫೈ ಡಿಸ್ಪ್ಲೇ ಅಂತ ಬಂದಿದೆ ಸ್ನೇಹಿತರೆ. ಆ ವೈಫೈ ಡಿಸ್ಪ್ಲೇ ನಾನು ಆನ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಇಲ್ಲಿ ನಾನು ಸ್ಕ್ರೀನ್ ಆನ್ ಮಾಡ್ಕೋಬೇಕು. ಇಲ್ಲಿ ಡಿವೈಸ್ ಅಲ್ಲಿ ನಮಗೆ ಡಿವೈಸ್ ಲಿಸ್ಟ್ ತೋರಿಸ್ತಿದೆ. ನನ್ನ ಡೆಸ್ಕ್ಟಾಪ್ ನೇಮ್ ಏನಂತಂದ್ರೆ ಡೆಸ್ಕ್ಟಾಪ್ DOKSGA ಅಂತ ಸ್ನೇಹಿತರೆ. ಅದನ್ನ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಕನೆಕ್ಟ್ ಮಾಡ್ಬೇಕಂದ್ರೆ ನಾನು ಸ್ಕ್ರೀನ್ ಮಿರರಿಂಗ್ ಮಾಡ್ತಾ ಇದ್ದೀನಲ್ಲ, ಅದನ್ನ ಡಿಸ್ಕನೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ಅದರಿಂದ ನಾನು ಮಾಡ್ತೀನಿ, ಡಿಸ್ಕನೆಕ್ಟ್ ಕೊಡ್ತೀನಿ ಸ್ನೇಹಿತರೆ. ಇನ್ನೊಂದು ಮೊಬೈಲ್ ನಾನು ಆಪರೇಟ್ ಮಾಡ್ತಿದ್ದೀನಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಅದನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಿಲ್ಲ ಡಿಸ್ಕನೆಕ್ಟ್. ಈಗ ಡಿಸ್ಕನೆಕ್ಟ್ ಮಾಡ್ತೀನಿ. ಈಗ ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಮೊಬೈಲ್ ಕನೆಕ್ಟ್ ಮಾಡಕ್ ಕೊಟ್ಟಿದ್ದೀನಿ. ಇಲ್ಲಿ ನನಗೆ ಒಂದು ಪಾಪಪ್ ಬರುತ್ತೆ. ಸೆಟ್ಟಿಂಗ್ಸ್ ಇಲ್ಲಿ ಬಂದಿರೋದಲ್ಲ, ಒಂದು ನೋಟಿಫಿಕೇಶನ್ ಪಾಪಪ್ ಬರುತ್ತೆ. ಕೆಲವೊಂದ್ಸಲ ಡೈರೆಕ್ಟ್ ಆಗಿ ನಿಮ್ ಪಾಪಪ್ ತೋರಿಸುತ್ತೆ. ಇಲ್ಲಿ ನನಗೆ ಸೆಟ್ಟಿಂಗ್ಸ್ ಅಲ್ಲಿ ಪಾಪಪ್ ತೋರಿಸ್ತೀನಿ ನೋಟಿಫಿಕೇಶನ್. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅಲೋ ಒನ್ಸ್ ಕೊಡ್ತಿದ್ದೀನಿ. ನನಗೆ ಎವ್ರಿ ಟೈಮ್ ಬೇಕಾದ್ರೆ ಎಲ್ಲಿ ಆಪ್ಷನ್ ಬರುತ್ತೆ. ನನಗೆ ಆಲ್ವೇಸ್ ಅಲೋ ಅಂದ್ರೆ ಆಲ್ವೇಸ್ ಅಲೋ ಬರುತ್ತೆ. ನನಗೆ ಅಲೋ ಒನ್ಸ್ ಸಾಕು, ಬೇರೆ ಮೊಬೈಲ್ ಅಲ್ಲ. ಅದರಿಂದ ನಾನು ಅಲೋ ಒನ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಓಕೆ ಕೊಟ್ಟ ತಕ್ಷಣ ಈ ಮೊಬೈಲ್ ಸ್ಕ್ರೀನ್ ಕ್ಯಾಸ್ಟ್ ವಿವೋ ಮೊಬೈಲ್ ಸ್ಕ್ರೀನ್ ಕ್ಯಾಸ್ಟ್ ಬರ್ತಿದೆ. ಟೈಮ್ ತಗೊಳುತ್ತೆ ಸ್ನೇಹಿತರೆ, ಯಾಕಂದ್ರೆ ಇದು ಡಿಪೆಂಡ್ಸ್ ಅಪಾನ್ ವೈಫೈ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನೆಟ್ವರ್ಕ್ ಮೇಲೂ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಯಾವುದೇ ರೀತಿ ನೆಟ್ವರ್ಕ್ ಗೊತ್ತಿಲ್ಲ, ಅದೇ ಇನ್ಬಿಲ್ಟ್ ಸಾಫ್ಟ್ವೇರ್ ಇದೆ, ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸ್ನೇಹಿತರೆ, ಲಾಕ್ ಆಗಿತ್ತು. ಇದು ಈಗ ಡಿಸ್ಪ್ಲೇ ನಿಮಗೆ ಕಾಣಿಸ್ತಿದೆಯಲ್ಲ, ಅದೇ ರೀತಿ ನಾನು ವಿಡಿಯೋ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನಾನು ಏನೇನು ಮಾಡ್ತೀನಿ ಎಲ್ಲ ಕಾಣಿಸ್ತಿದೆ ನನಗೆ. ಅದೇ ರೀತಿ ನಾನು MX ಪ್ಲೇಯರ್ ಅಲ್ಲಿ ಈಗ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಹೇಗೆ ಕಾಣಿಸ್ತಿದೆ ಈ ವಿಡಿಯೋನ. ಈ ಫನ್ನಿ ವಿಡಿಯೋ ಎಷ್ಟು ಸೂಪರ್ ಆಗಿದೆ ಅಂತ. ನಾನು ಫನ್ನಿ ವಿಡಿಯೋಸ್ ತುಂಬಾನೇ ನೋಡ್ತಿರ್ತೀನಿ ಸ್ನೇಹಿತರೆ. ಈಗ ನಿಮ್ಗೆ ಬೇರೆ ವಿಡಿಯೋ ಬೇಕಾದ್ರೆ ರೊಟೇಟ್ ಮಾಡ್ಕೊಂಡು ನಿಮ್ಗೆ ಹೇಗೆ ಅದೆಷ್ಟು ನಾನು ಲ್ಯಾಂಡ್ಸ್ಕೇಪ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ನಿಮ್ಗೆ ಯಾವ ಮೆಥಡ್ ಅಲ್ಲಿ ಬೇಕಂದ್ರೆ ಅದನ್ನ ನೋಡ್ಕೋಬಹುದು ಸ್ನೇಹಿತರೆ. ರೊಟೇಟ್ ಮಾಡಿದ್ರೆ ನಿಮ್ಗೆ ರೊಟೇಟ್ ಮಾಡ್ಕೊಂಡು ನೋಡ್ಬೋದು. ಸ್ಕ್ರೀನ್ ಕೂಡ ರೊಟೇಟ್ ಆಗುತ್ತೆ.